ಎಲ್ರಿಗೂ ನಮಸ್ಕಾರ. ನಾನು ವಸಂತ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಕರ್ನಾಟಕ ಸ್ವಾಭಿಮಾನಿ ಚಾಲಕರ ಸಂಘ, ಅಗ್ರಹಾರ ಬಡಾವಣೆ, ಯಲಹಂಕ, ಬೆಂಗಳೂರು. ಒಂದು ಮನವಿ ಅಥವಾ ವಿನಂತಿ ಅಥವಾ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ಇವಾಗ ಹೇಳ್ತಾ ಇರೋ ವಿಷಯ ಏನಂತಂದರೆ, ಸಿ ಎಸ್ ಸಿ ಜಾಯ್ನಿಂಗ್ ಅಂತ ಬರುತ್ತೆ ವಾಟ್ಸಪ್ಪಲ್ಲಿ CSC ಜಾಯ್ನಿಂಗ್ ಅಂತ ಬರುತ್ತೆ. ಅದು ಯಾರು ಕಳಿಸ್ತಾರೆ, ಎಲ್ಲಿಂದ ಕಳಿಸ್ತಾರೆ ಗೊತ್ತಾಗಲ್ಲ. ನನ್ನ ನಂಬರಿಗೆ ಯಾರಿಗೋ ನಂಬರ್ಗೆ ಹೋಗಿ ಆ ನಂಬರಿಂದ ಆಟೋಮೆಟಿಕ್ಕಾಗಿ ಬರುತ್ತೆ. ಅದು ಹೆಂಗೆ ಬರುತ್ತೆ ಅಂತ ಅಂದರೆ, ಅದೇನಾದ್ರು ಬಂದಾಗ ಏನಿದು ಮೆಸೇಜ್ ನೋಡೋಣ. ಈಗ ನಾರ್ಮಲಾಗಿ ಯಾರು ಮೆಸೇಜ್ಗಳು ಕಳಿಸ್ತಾರೆ ಅಥವಾ ಏನಾದ್ರು ವೀಡಿಯೋಗಳು, ಫೋಟೋಗಳು ಏನಾದ್ರು ಕಳಿಸಿದಾಗ ನಾವು ಕ್ಲಿಕ್ ಮಾಡ್ತೀವಿ, ಅಥವಾ PDF ಕಳಿಸಿದಾಗ ನಾವು ಅದನ್ನು ಕ್ಲಿಕ್ ಮಾಡ್ತೀವಿ. ಏನಿದೆ ನೋಡೋಣ ಅಂತ ವಿಷಯ ತಿಳ್ಕೊಳ್ಳೋಕ್ಕೆ ಅಂತ ಅದನ್ನು ಕ್ಲಿಕ್ ಮಾಡ್ತೀವಿ, ಅದನ್ನು ಓಪನ್ ಮಾಡೋಕ್ಕೆ. ಆಯಿತಾ? ಅದೇ ಥರ ಅಂದ್ಕೊಂಡು ನಾನು ಇದನ್ನು ನೋಡಿರಲಿಲ್ಲ. ನಂಗೆ ಸುಮಾರು ವಾಟ್ಸಪ್ಗಳು ಬರ್ತಾವಲ್ಲ, ಗ್ರೂಪ್ಗಳಿರೋದ್ರಿಂದ ನೋಡ್ತೀನಿ, ಕೆಲವೊಂದಷ್ಟೇ ನೋಡ್ತೀನಿ. ಇದೇನು ಹೊಸದಾಗಿತ್ತಲ್ಲ ಏನು ಅಂತ ನೋಡೋಣ ಅಂಥೇಳಿ ಕೆಲವೊಂದು ಗ್ರೂಪ್ಗಳಲ್ಲಿ ಏನು ಮಾಡ್ತೀವಿ, ನಾವು ಆ್ಯಡ್ ಮಾಡೋಕ್ಕೆ ಅಂತ ಆಪ್ಷನ್ಗಳು, ಲಿಂಕ್ಗಳೆಲ್ಲ ಕಳಿಸ್ತಾ ಇರ್ತೀವಿ. ಹಾಗಾಗಿ ನೋಡೋಣ ಇದೇನು ಜಾಯ್ನಿಂಗ್ ಅಂತೇನೋ ಬಂದಿದ್ದಲ್ಲ, ಏನು ಇದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಓಪನ್ ಮಾಡೋಕ್ಕೆ ಅಂತ ಹೋದಾಗ ಅದು ಕ್ಲೋಸ್ ಆಗಲ್ಲ. ಒಂದ್ಸರಿ ಓಪನ್ ಆದಮೇಲೆ ಅದು ಕ್ಲೋಸ್ ಆಗಲ್ಲ. ಓಕೆ ಅಂತ ಒತ್ತಿದ ಮೇಲೇ ಮುಂದಕ್ಕೆ ಹೋಗೋದು. ಅದು ಏನಾಯಿತು ಅಂತ ಹೇಳ್ತೀನಿ. ಸರಿ, ಇದು ಓದಿದೆ, ಏನೇನೋ ಅದು ಬೇರೆ ಥರನೇ ಇದೆ. ಅದೇ ಏನಂತ ಶೇರಿಂಗು ಆ ಥರದ್ದೆಲ್ಲ ಇದೆ. ಏನಂತ ಶೇರಿಂಗು ಅಥವಾ ಏನಂತಾರೆ ಅದನ್ನು, ಆ ಥರದ್ದು ಬೇರೆ ಥರದ್ದು. ಅದು ಮಾಮೂಲಿ ಥರದ್ದಲ್ಲ, ಒಳ್ಳೆ ದಾರಿನಲ್ಲಿ ದುಡಿಯುವಂಥದ್ದೆಲ್ಲ ಅಲ್ಲ. ಅದೆಲ್ಲ ಮೋಸ ಮಾಡೋದು, ಆ ಥರದ್ದೆಲ್ಲ ಆ ದಾರಿ, ಅದು ಲಿಂಕೇ ಬೇರೆ. ಅದು ಆ ಥರದ್ದೆಲ್ಲ ಇದ್ದಿದ್ದರಿಂದ ಸರಿ, ನನಗೇನು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಡಿಲೀಟ್ ಮಾಡೋಣ ಅಂಥೇಳಿ ಹಿಂದಕ್ಕೆ ಬಂದೆ. ಬ್ಯಾಕ್ ಹೋಗೋಕ್ಕೆ ಮಾಡ್ತೀನಿ, ಬ್ಯಾಕ್ ಹೋಗಲ್ಲ. ಯಾವ ಕಾರಣಕ್ಕೂ ಹೋಗಲ್ಲ. ಬ್ಯಾಕ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಹೋಗಲೇ ಇಲ್ಲ ಅದು. ಆಯಿತಾ? ಅದಾದಮೇಲೆ ಏನು ಮಾಡಿದೆ, ಸಾಕಷ್ಟು ಸರಿ ಪ್ರಯತ್ನ ಮಾಡಿದೆ. ಸರಿ, ಅದು ಹಿಂದಕ್ಕೆ ಹೋಗೋಣ, ಬೇರೆ ನೋಡೋಣ, ಡಿಲೀಟ್ ಮಾಡೋಣ ಅಂದರೆ ಇಲ್ಲ, ಬೇರೆ ಏನು ವಾಟ್ಸಪ್ ಓಪನ್ನೇ ಆಗಲ್ಲ. ಬೇರೆನು ಇದು ಒಂದೇ ಸ್ಕ್ರೀನ್ ಬರೋದು. ನೀವು ಹಿಂದಕ್ಕೆ ಹೋದ್ರೂ ಅಷ್ಟೇ, ಮುಂದಕ್ಕೆ ಹೋದ್ರೂ ಅಷ್ಟೇ. ಸರಿ, ಫುಲ್ ವಾಟ್ಸಪ್ಪೇ ಕ್ಲೋಸ್ ಮಾಡೋಣ ಅಂದರೂ ಮತ್ತೆ ಇದು ರಿಫ್ರೆಶ್ ಮಾಡ್ತೀವಲ್ಲ, ಕ್ಲೋಸ್ ಮಾಡಿಬಿಟ್ಟು ಮತ್ತೆ ವಾಟ್ಸಪ್ ಓಪನ್ ಮಾಡಿದ್ರೆ ಇದೇ ಸ್ಕ್ರೀನೇ ಬರುತ್ತೆ. ಕೆಳಗಡೆ ಓಕೆ ಅಂತ ಇರುತ್ತೆ, ಅದು ಅಕ್ಸೆಪ್ಟ್ ಅಂತ ಇರುತ್ತೆ. ಅದು ಎರಡರಲ್ಲೇ ಇರೋದು, ಅದೆರಡೇ ಪದ ಬರೋದು, ಬೇರೆ ಏನೂ ಬರೋಲ್ಲ. ಬ್ಯಾಕ್ ಅಂತ ಬರೋಲ್ಲ, ಏನೂ ಇಲ್ಲ ಅದು. ಹಾಗಾಗಿ ದಯವಿಟ್ಟು ಇದ್ರ ಹುಷಾರಾಗಿರಿ. ಈ ಥರದಕ್ಕೆ ಅದನ್ನು ಎಂಟ್ರಿ ಮಾಡಿಬಿಡಿ. ಆ ಥರ ಬಂದಾಗ ಏನು ಮಾಡಿ, ಅದು ಎಲ್ಲಿಂದ ಬಂದಿರುತ್ತೋ ಆ ನಂಬರಿಂದ, ಆಮೇಲೆ ಇದು ಬಂದಾಗ ಏನಾಯಿತು, ನಾವು ಅಕಸ್ಮಾತ್ ಓಕೆ ಮಾಡಿಬಿಟ್ಟು, ನನಗೆ ಗೊತ್ತಿಲ್ದಂಗೆ ಸರಿ ಅದೇನೋ ಆಗಲಿ ಬಿಡು ಅಂದ್ಬಿಟ್ಟು ಓಕೆ ಮಾಡಿಬಿಟ್ಟೆ. ಓಕೆ ಮಾಡಿದ್ಮೇಲೆ ಎಲ್ಲ ಕ್ಲೋಸ್ ಆಗೋಯ್ತು. ಫಸ್ಟು ವಾಟ್ಸಪ್ಪು ಫುಲ್ ಇದೇ ಹ್ಯಾಕ್ ಆಯಿತು. ಅದಾದಮೇಲೆ ಮೊಬೈಲೇ ಕ್ಲೋಸ್ ಆಗೋಯ್ತು, ಮೊಬೈಲೇ ಹ್ಯಾಂಗಾಯಿತು. 4ರಿಂದ 5 ಅವರ್ ಮೊಬೈಲ್ ಹ್ಯಾಂಗಾಯಿತು. ಮೊಬೈಲ್ ಏನೂ ಆಗಿಲ್ಲ. ನಾನು ಏನೆಲ್ಲ ಮಾಡಿದೆ ಆಗಲಿಲ್ಲ. ಮತ್ತೆ ಸುಮ್ಮನೆ ಆಗೋದು, ಅದೇನಾಗುತ್ತೋ ಆಗಲಿ, ನೋಡೋಣ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಅಂತ ಸುಮ್ಮನೆ ಅದೇ. 4-5 ಅವರ್ ಆದಮೇಲೆ ಆನ್ ಆಯಿತು. ಆಮೇಲೆ ವಾಟ್ಸಪ್ಪು 23 ಗಂಟೆಗಳಾದಮೇಲೆ, ಇದು ಓಪನ್ ನಾನು ಓಕೆ ಒತ್ತದ್ನಲ್ಲ, ಆ ಟೈಮ್ನಿಂದ 23 ಗಂಟೆಗಳಾದಮೇಲೇ ಅದು ವಾಟ್ಸಪ್ ಓಪನ್ ಆಗಿದ್ದು. ಸರಿ, ಅದು ಸೆಂಟ್ರಲ್ ಅದಾಯ್ತಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅನ್ಇನ್ಸ್ಟಾಲ್ ಮಾಡಿ ರೀಇನ್ಸ್ಟಾಲ್ ಮಾಡಿದೆ. ಆದರೂ ಅದೇನೂ ಕೆಲಸ ಆಗಲಿಲ್ಲ. ರೀಇನ್ಸ್ಟಾಲ್ ಆದರೂ ಅದು ಓಪನ್ ಆಗಲ್ಲ, ಏನು ವಾಟ್ಸಪ್ಪೇ ಆಗಲ್ಲ. ಅದು ಓಕೆ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಅದು ಏನೇನಾಯಿತು ಎತ್ತಾಯ್ತು ಅಂತ ಗೊತ್ತಿಲ್ಲ, ಎಲ್ಲೆಲ್ಲಿ ಲಿಂಕ್ಗಳು ಹೋಗಿದ್ದವೋ. ಅದಾದಮೇಲೆ ಸುಮಾರು ವಾಟ್ಸಪ್ ಓಪನ್ ಆಗಿದ್ದೇ ತಡ, ಎಷ್ಟು ಮೆಸೇಜ್ಗಳು, ಎಷ್ಟು ವಾಯ್ಸ್ ಮೆಸೇಜ್ಗಳಿತ್ತು ಅಂದರೆ ಫೋನ್ಗಳೇ ಬೇರೆ ಬರ್ತಾಯಿತ್ತು ನನಗೆ. ಇದರಿಂದ ಇದು ಓಕೆ ಮಾಡಿದ್ನಲ್ಲ, ಎಲ್ಲ ಲಿಂಕ್ ಎಲ್ಲೆಲ್ಲಿ ಯಾರ ನಂಬರ್ಗೆ ಹೋಗಿದೆ ಗೊತ್ತಿಲ್ಲ. ಅವ್ರುಗಳಿಗೆ ನಾನು ಗೊತ್ತಿಲ್ಲ, ನನಗೆ ಅವ್ರಿಗೆ ಗೊತ್ತಿಲ್ಲ. ನನ್ನ ನಂಬರಿಂದ ಎಲ್ಲರಿಗೂ ಮೆಸೇಜ್ ಹೋಗ್ಬಿಟ್ಟಿದೆ. ಏನಂತ ಇದೆ, CSC ಜಾಯ್ನಿಂಗ್ ಅಂತೆಲ್ಲ ಬರುತ್ತೆ. ಅದು ಹೊರಗಿದೆ. ಸರ್, ಯಾರು ನೀವು ಏನು ಅಂತ ಕೆಲವೊಬ್ಬರಿಗೆ ಹಾಯ್ ಅಂತ ಮೆಸೇಜ್ಗಳು ಹೋಗುತ್ತೆ, ಕೆಲವೊಬ್ಬರಿಗೆ ಬ್ಲ್ಯಾಂಕ್ ಮೆಸೇಜು, ಏನೂ ಇಲ್ಲ, ಸುಮ್ಮನೆ ನನ್ನ ನಂಬರಲ್ಲಿ ಎಂಟ್ರಿ ಆಗಿರುತ್ತೆ, ವಾಟ್ಸಪ್ಪಲ್ಲಿ ಎಂಟ್ರಿ ಆಗಿರುತ್ತೆ. ಕೇಳ್ತಾರೆ, ಸರ್ ಏನು ಮೆಸೇಜೇ ಇಲ್ಲ, ಯಾರು ನೀವು, ಏನಿದು ಅಂತಾರೆ. ಹಾಯ್ ಅಂತ, ಯಾರು ಸರ್ ನೀವು ಹಾಯ್ ಅಂತ ಕಳಿಸಿದ್ದೀರಾ ಅಂತ ಕಳಿಸ್ತಾರೆ. ಆಮೇಲೆ ಕೆಲವ್ರಿಗೆ ಮಾತ್ರ CSC ಜಾಯ್ನಿಂಗ್ ಅಂತಲೇ ಹೋಗುತ್ತೆ. ಹಾಗಾಗಿ ಈ ಥರ ಎಲ್ಲ ಆಗುತ್ತೆ. ಅದು ಏನರದು ಅಂತ ಗೊತ್ತಿಲ್ಲ. ಅದೇ ಏನದು ಅಂತ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಯ್ತು ನಾನು ಹೇಳಿದಿಷ್ಟು. ಎಲ್ಲ ಮೋಸ ಮಾಡೋದು, ದರೋಡೆ ಮಾಡೋದು ಇದೆ ಅದು ಕೆಲಸ ಅಂತ. ಆ ಲಿಂಕು ದಯವಿಟ್ಟು ಈ ಥರದಕ್ಕೆಲ್ಲ ಇದು ಮಾಡಬೇಡಿ, ಅವಕಾಶ ಕೊಡಬೇಡಿ, ಅದನ್ನು ಮೊತ್ತಕ್ಕೆ ಹೋಗಬೇಡಿ ನೀವು. ಆಯಿತಾ? ಆ ಥರ ಬಂದಾಗ ಏನು ಮಾಡಿ, ಅದೊಂದನ್ನು ಬಿಟ್ಟು ಮಿಕ್ಕಿದೆಲ್ಲ ನಿಮ್ಮ ವಾಟ್ಸಪ್ ಏನಿದೆ ಅದೆಲ್ಲ ಸೇವ್ ಮಾಡಿಕೊಂಡು ಅದನ್ನು ವಾಟ್ಸಪ್ನ ಅನ್ಇನ್ಸ್ಟಾಲ್ ಮಾಡಿ ರೀಇನ್ಸ್ಟಾಲ್ ಮಾಡಿ. ಅದೊಂದು ಆಪ್ಷನ್ ಇದೆ. ಯಾಕಂದ್ರೆ ನನಗೆ ಅದು ಮಾಡೋಕ್ಕಾಗಿಲ್ಲ, ಬೇರೆಯವ್ರಿಗೆಲ್ಲ ಹೇಳಿದ್ದೀನಿ ನಾನು. ಅದೊಂದು ಆಪ್ಷನ್ ಇದೆ, ಅದೊಂದು ಮಾಡಿ, ಆವಾಗ ಅದು ಹೋಗುತ್ತೆ. ಅಥವಾ ಅದು ಏನು ಮಾಡ್ದಿನೇ, ಅನ್ಇನ್ಸ್ಟಾಲ್ ಮಾಡ್ದಿನೇ ಡಿಲೀಟ್ ಮಾಡೋ ಆಪ್ಷನ್ ಇದ್ದರೆ ಡಿಲೀಟ್ ಆದರೆ ಡಿಲೀಟ್ ಮಾಡಿ. ಇಲ್ಲ ಅಂತಂದರೆ ಅದೊಂದೇ ಆಪ್ಷನ್ ಇರೋದು, ಅನ್ಇನ್ಸ್ಟಾಲ್ ಮಾಡಿ ರೀಇನ್ಸ್ಟಾಲ್ ಮಾಡಿ. ಆ ನಂಬರ್ ಫಸ್ಟ್ ತೆಗೆದುಬಿಡ್ಬೇಕು. ಆ ನಂಬರ್ ಯಾವ ನಂಬರಿಂದ ಬಂದು ಆ ನಂಬರು ಪಾಪ ಆ ವ್ಯಕ್ತಿ ಕಳಿಸಿರಲ್ಲ, ಅದು ಅವ್ರಿಗೆ ಗೊತ್ತೇ ಆಗಿರಲ್ಲ ನನ್ನ ನಂಬರಿಂದ ಈ ಕಡೆ ಎಲ್ಲ ಬೇರೆ ಕಡೆ ಹೋಗಿದೆ ಅಂಥೇಳಿ. ಹಾಗಾಗಿ ದಯವಿಟ್ಟು ಗಮನಿಸ್ಕೊಳ್ಳಿ ಈ ಥರ ಎಲ್ಲ ಇದ್ದಾಗ. ಇದೊಂದು ಅಪ್ಡೇಟು. ಯಾವ ಕಾರಣಕ್ಕೂ ಇದಕ್ಕೆಲ್ಲ ಅವಕಾಶ ಕೊಡಬೇಡಿ. ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ, ಇದೊಂದು ನನ್ನ ಮನವಿ, ವಿನಂತಿ, ಒಂದು ಅಪ್ಡೇಟ್. ಸರಿನಾ?
ಎಲ್ರಿಗೂ ನಮಸ್ಕಾರ, ಶುಭ ದಿನ.